dear students, we are discussing the chapter Is Matter Around Us Pure? In this chapter, in the previous classes, we discussed about the some methods to separate the mixture of two or more substances. In this class, we will discuss about is the dye in black ink a single color? Okay. ಇವಾಗ ಬ್ಲ್ಯಾಕ್ ಇಂಕಲ್ಲಿ ಇರುವಂತಹ ಒಂದು ಡೈ ಇದೆಯಲ್ಲ, ಇಟ್ ಈಸ್ ಎ ಸಿಂಗಲ್ ಕಲರ್ ಆರ್ ಎ ಮಿಕ್ಸ್ಚರ್ ಆಫ್ ನಂಬರ್ ಆಫ್ ಕಲರ್ಸ್ ಅಂತೇಳಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಟು ಸ್ಟಡಿ ದಿಸ್ ಹಿಯರ್ ದೇ ಗೇವ್ ಒನ್ ಆಫ್ ದ ಟೆಕ್ನಿಕ್ ದಟ್ ಈಸ್ ದ chromatography used in separation of the two or more colors or two or more substances. To study this here they gave the activity. Now we will see this. Take a thin strip of filter paper. ಒಂದು ಏನು ಮಾಡಬೇಕು, ಒಂದು ಸ್ಟ್ರಿಪ್ ಆಫ್ ಫಿಲ್ಟರ್ ಪೇಪರ್ನ ಕಟ್ ಮಾಡ್ಕೋಬೇಕು. ದೆನ್ ಡ್ರಾ ಎ ಲೈನ್ ಆನ್ ಇಟ್ ಯೂಸಿಂಗ್ ಎ ಪೆನ್ಸಿಲ್ ಅಪ್ರಾಕ್ಸಿಮೇಟ್ಲಿ 3 ಸೆಂಟಿಮೀಟರ್ ಅಬೌವ್ ದ ಲೋಯರ್ ಎಡ್ಜ್. ಓಕೆ, ಈ ಎಡ್ಜಿಂದ 3 ಸೆಂಟಿಮೀಟರ್ ಮೇಲೆ ಒಂದು ಲೈನ್ನ ಡ್ರಾ ಮಾಡ್ಕೋಬೇಕು. ಯಾವುದ್ರ ಮೇಲೆ? ಆನ್ ದ ಸ್ಟ್ರಿಪ್ ಆಫ್ ಫಿಲ್ಟರ್ ಪೇಪರ್. ನೆಕ್ಸ್ಟ್ ಸಿ ದ ಫಿಗರ್ 2.8a, that is the strip of the filter paper. They draw a line above the 3 cm from the lower part. 3 cm ಇಂದ ಮೇಲ್ಗಡೆ ಒಂದು ಲೈನ್ನ ಡ್ರಾ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಪುಟ್ ಎ ಸ್ಮಾಲ್ ಡ್ರಾಪ್ ಆಫ್ ಇಂಕ್. ಏನು ಮಾಡಬೇಕು, ಆ ಲೈನ್ ಮೇಲ್ಗಡೆ ಒಂದು ಡ್ರಾಪ್ ಆಫ್ ಇಂಕ್ ಹಾಕಬೇಕು. Okay, it is water soluble, that is from a sketch pen or fountain pen. Sketch pen ಅಥವಾ fountain pen ಇಂದ ತಗೊಂಡು ಒಂದು ಡ್ರಾಪ್ ಆಫ್ ಇಂಕ್ ಹಾಕಬೇಕು. ಇಲ್ಲಿ ಆನ್ ದ ಲೈನ್ ಅಟ್ ದ ಸೆಂಟರ್ ಆಫ್ ದ ಲೈನ್. ಲೆಟ್ ಇಟ್ ಡ್ರೈ. ಅದನ್ನೇನು ಮಾಡಬೇಕು, ಡ್ರೈ ಆಗೋದಕ್ಕೆ ಬಿಡಬೇಕು. ನೆಕ್ಸ್ಟ್ ಲೋಯರ್ ದ ಫಿಲ್ಟರ್ ಪೇಪರ್ ಇಂಟು ಎ ಜಾರ್, ಗ್ಲಾಸ್, ಬೀಕರ್, test tube containing water so that the drop of ink on the paper is just above the water level as shown in figure 2.8b and leave it undisturbed. ಏನು ಮಾಡಬೇಕು, ಆ ಸ್ಟ್ರಿಪ್ ಫಿಲ್ಟರ್ ಪೇಪರ್ ಸ್ಟ್ರಿಪ್ನ ಗ್ಲಾಸ್ ಆರ್ ಜಾರ್ ಆರ್ ಬೀಕರ್ ಆರ್ ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ವಾಟರ್, ಅದರೊಳಗಡೆ ಸ್ವಲ್ಪ ವಾಟರ್ ಇರುತ್ತೆ, ಅದ್ರ ಮೇಲ್ಗಡೆ ಏನು ಮಾಡಬೇಕು, ಪ್ಲೇಸ್ ಮಾಡಬೇಕು. ಅಬ್ಸರ್ವ್ ದ ಫಿಗರ್ ಬಿ 2.8b ಅಬ್ಸರ್ವ್ ಮಾಡ್ತಾ ಹೋಗಿ. ಏನೇನಿದೆ, ಹಿಯರ್ ಈಸ್ ಎ ಒನ್ ಆಫ್ ದ ಗ್ಲಾಸ್ ಜಾರ್ ಆರ್ ಎ ಬೀಕರ್, ದೆನ್ ಇಟ್ ಕಂಟೈನ್ ವಾಟರ್. ನೆಕ್ಸ್ಟ್ ದ ಸ್ಟ್ರಿಪ್ ಅದರೊಳಗಡೆ ಹಾಕಿದ್ದೀವಿ. ಸೊ ಅದರೊಳಗಡೆ ಏನಿದೆ, ಒಂದು ಲೈನ್ ಡ್ರಾ ಮಾಡಿ ಅಲ್ಲಿ ಇಂಕ್ ಡ್ರಾಪ್ ಇದೆ, ಅದು ಡ್ರೈ ಆಗಿದೆ. ನೆಕ್ಸ್ಟು ಏನಾಗಿದೆ, ಪೇಪರ್ ಕ್ಲಿಪ್ಸ್ ಹಾಕಿದ್ದಾರೆ, ಗ್ಲಾಸ್ ರಾಡ್ ಇದೆ. ದಿಸ್ ಇಸ್ ದ ಆ್ಯಕ್ಟಿವಿಟಿ. ಏನು ಮಾಡಬೇಕು, ಅದು ವಾಟರ್ಗೆ ಟಚ್ ಆಗಬಾರ್ದು, ಯಾವುದು ಡ್ರಾಪ್ ಇಂಕ್ ಡ್ರಾಪ್ ಇದೆಯಲ್ಲ ಅದು ಟಚ್ ಆಗಬಾರ್ದು, ಬಟ್ ದ ಎಡ್ಜ್ ಕ್ಯಾನ್ ಬಿ ಟಚ್ ಟು ದ ವಾಟರ್. ಓಕೆ, ನೆಕ್ಸ್ಟ್ ವಾಚ್ ಕೇರ್ಫುಲಿ ಆ್ಯಸ್ ದ ವಾಟರ್ ರೈಸಸ್ ಅಪ್ ಆನ್ ದ ಫಿಲ್ಟರ್ ಪೇಪರ್. ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ಸ್. ಏನಾಗುತ್ತೆ, ಆ ಎಡ್ಜ್ ವೆಟ್ ಆಗ್ತಾ ಹೋಗುತ್ತೆ ಅಲ್ವಾ, ವೆಟ್ ಆಗಿ ಏನಾಗುತ್ತೆ, ವಾಟರ್ ಲೆವೆಲ್ ರೈಸ್ ಆಗ್ತಾ ಹೋಗುತ್ತೆ. ಯಾವುದ್ರ ಮೇಲೆ, ಫಿಲ್ಟರ್ ಸ್ಟ್ರಿಪ್ ಆಫ್ ಫಿಲ್ಟರ್ ಪೇಪರ್ ಮೇಲ್ಗಡೆ ರೈಸ್ ಆಗ್ತಾ ಹೋಗುತ್ತೆ. ದೆನ್ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ಸ್. Okay, next, what are the questions in our mind? What do you observe on the filter paper as the water rises on it? Water rise ಆದಮೇಲೆ ಅಲ್ಲಿ ಏನು ಚೇಂಜಸ್ ಆಗ್ತಾ ಇದೆ? ನೆಕ್ಸ್ಟ್, ಡು ಯು obtain different ಕಲರ್ಸ್ ಆನ್ ದ ಫಿಲ್ಟರ್ ಪೇಪರ್ ಸ್ಟ್ರಿಪ್? ಆ ಸ್ಟ್ರಿಪ್ ಮೇಲ್ಗಡೆ ನಮಗೆ ಡಿಫ್ರೆಂಟ್ ಕಲರ್ಸ್ ಕಾಣ್ತಾ ಇದೆಯಾ? ನೆಕ್ಸ್ಟ್, ವಾಟ್ ಅಕಾರ್ಡಿಂಗ್ to you can be the reason for the rise of the colored spot on the paper strip? ಓಕೆ, ಏನಾಗ್ತಾ ಇರುತ್ತೆ, ಫೈನಲಿ the color also spread ಆಗ್ತಾ ಇರುತ್ತೆ. ಏನಕ್ಕೋಸ್ಕರ? ಸಿ ದ ಇಂಕ್ ದಟ್ ವಿ ಯೂಸ್ ಹ್ಯಾಸ್ ವಾಟರ್ ಆ್ಯಸ್ ದ ಸಾಲ್ವೆಂಟ್ ಆ್ಯಂಡ್ ದ ಡೈ ಈಸ್ ಸಾಲ್ಯುಬಲ್ ಇನ್ ಇಟ್. ಓಕೆ, ನೋಡಿ, ದ ಇಂಕ್ ದಟ್ ವಿ ಯೂಸ್, ನಾವು ಯೂಸ್ ಮಾಡೋವಂಥ ಇಂಕಲ್ಲಿ ಏನಿರುತ್ತೆ, ವಾಟರ್ ಆ್ಯಸ್ ಎ ಸಾಲ್ವೆಂಟ್. ನಮಗೆ ಸಾಲ್ವೆಂಟ್ ಆ್ಯಂಡ್ ಸಾಲ್ಯೂಟ್ ಗೊತ್ತಿದೆ. ವಾಟರ್ ಆ್ಯಕ್ಟ್ಸ್ ಆ್ಯಸ್ ಎ ಸಾಲ್ವೆಂಟ್ ಇನ್ ದ ಇಂಕ್ ವಿ ಯೂಸ್ಡ್. ನಾವು ಯೂಸ್ ಮಾಡುವಂಥ ಇಂಕಲ್ಲಿ ವಾಟರು ಸಾಲ್ವೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ದ ಡೈ ಈಸ್ ಸಾಲ್ಯುಬಲ್ ಇನ್ ಇಟ್. ಡೈ ಏನು ಬಣ್ಣ ಅಂತ ಏನು ಕರಿತೀವಿ, ದಟ್ ಈಸ್ ಸಾಲ್ಯುಬಲ್ ಇನ್ ದ ವಾಟರ್. ಆ್ಯಸ್ ದ ವಾಟರ್ ರೈಸಸ್ ಆನ್ ದ ಫಿಲ್ಟರ್ ಪೇಪರ್ ಇಟ್ ಟೇಕ್ಸ್ ಅಲಾಂಗ್ ವಿತ್ ದ ಡೈ ಪಾರ್ಟಿಕಲ್ಸ್. ಏನಾಗುತ್ತೆ, ವಾಟರ್ ರೈಸ್ ಆದಂಗೆ ಏನಾಗುತ್ತೆ, ಏನು ಪೇಪರ್ ಸ್ಟ್ರಿಪ್ ಮೇಲೆ ಹಾಕಿರುವಂತಹ ಡೈ ಕೂಡ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಯೂಶ್ವಲಿ ಎ ಡೈ ಈಸ್ ಎ ಮಿಕ್ಸ್ಚರ್ ಆಫ್ 2 or more ಕಲರ್ಸ್. ಓಕೆ,
ಏನು ನಾವು ಡೈ ಏನಂತ ಕರಿತೀವಿ, ದಟ್ ಈಸ್ ನಾಟ್ ಎ ಸಿಂಗಲ್ ಕಲರ್, ದಟ್ ಈಸ್ ಎ ಮಿಕ್ಸ್ಚರ್ ಆಫ್ 2 or more ಕಲರ್ಸ್. The colored component that is more soluble in water rises faster and in this way the colors get separated. ಏನಾಗ್ತಾ ಇದೆ, the colored component that is more soluble in water, colored component ಏನಂತ ಕರಿತೀವಿ ಡೈ, that is more soluble in water rises faster, ಫಾಸ್ಟಾಗಿ ಏನಾಗ್ತಾ ಇದೆ ಲೆವೆಲ್ ರೈಸ್ ಆಗ್ತಾ ಹೋಗ್ತಾ ಇದೆ, and in this way the colors get separated. ಅವಾಗ ಏನಾಗ್ತಾ ಇದೆ, ಕಲರ್ಸ್ ಸೆಪ್ರೇಟ್ ಆಗ್ತಾ ಇದೆ. ಆ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ, ಕ್ರೊಮ್ಯಾಟೋಗ್ರಫಿ ಅಂತೇಳಿ ಕರಿತೀವಿ. This process of separation of components of a mixture is known as chromatography. This is the definition of the chromatography. The process of separation of components of a mixture. ಕಾಂಪೊನೆಂಟಲ್ಲಿ ಇರುವಂತಹ ಮಿಕ್ಸ್ಚರ್ಸ್ನ ಸೆಪ್ರೇಟ್ ಮಾಡೋದಕ್ಕೆ ನಾವು ಕ್ರೊಮ್ಯಾಟೋಗ್ರಫಿ ಅಂತೇಳಿ ಕರಿತೀವಿ. ಕ್ರೋಮಾ ಇನ್ ಗ್ರೀಕ್ ಮೀನ್ಸ್ ಕಲರ್. ಪರ್ಟಿಕ್ಯುಲರ್ಲಿ ಕ್ರೋಮಾ ಮೀನ್ಸ್ in a Greek language it means color. This technique was first used for separation of colors, so this name was given. This is the chromatography is the one of the technique. Chroma means ಕಲರ್. ಇದನ್ನು ಫಸ್ಟು ಕಲರ್ಸ್ನ ಸೆಪ್ರೇಟ್ ಮಾಡೋದಕ್ಕೆ ಯೂಸ್ ಮಾಡಿದ್ರಿಂದ ನೇಮ್ ಏನಂತ ಬಂತು, ಕ್ರೊಮ್ಯಾಟೋಗ್ರಫಿ ಅನ್ನೋಂತಹ ನೇಮು ಬಂತು. Chromatography is the technique used for separation of those solutes that dissolves in the same solvent. ಒಂದೇ ಸಾಲ್ವೆಂಟಲ್ಲಿ ಮಿಕ್ಸ್ ಆಗಿರುವಂತಹ ನಂಬರ್ ಆಫ್ ಸಾಲ್ಯೂಟ್ಸ್ನ ಸೆಪ್ರೇಟ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಟೆಕ್ನಿಕ್, ದಟ್ ಈಸ್ ಕ್ರೊಮ್ಯಾಟೋಗ್ರಫಿ. ನೆನಪಲ್ಲಿರಲಿ. ನೆಕ್ಸ್ಟ್, with the advancement in technology, newer techniques of chromatography have been developed. You will study about chromatography in higher classes. ಇವಾಗ ಏನಾಗ್ತಾ ಇದೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತುಂಬ ಫಾರ್ವರ್ಡ್ ಇರೋದ್ರಿಂದ ದೇರ್ ಆರ್ ಆಲ್ಸೋ ಅನದರ್ ಕ್ರೊಮ್ಯಾಟೋಗ್ರಫಿ ಟೆಕ್ನಿಕ್ಸ್ ಆರ್ ಆಲ್ಸೋ ಫಾರ್ವರ್ಡೆಡ್. ಸೊ ಇನ್ ದ higher classes or in the next classes we will discuss more about the chromatography. Here they give the applications of chromatography. Chromatography na ನಾವು ಎಲ್ಲೆಲ್ಲಿ ಅಳವಡಿಸ್ತೀವಿ. It is used to separate colors in a dye. Okay, ಡೈಯಲ್ಲಿ ಇರುವಂತಹ ಕಲರ್ಸ್ನ ಸೆಪ್ರೇಟ್ ಮಾಡೋದಕ್ಕೆ, ಆ್ಯಂಡ್ ಆಲ್ಸೋ ಟು ಸೆಪ್ರೇಟ್ ಪಿಗ್ಮೆಂಟ್ಸ್ ಫ್ರಮ್ ನ್ಯಾಚುರಲ್ ಕಲರ್ಸ್, ಆ್ಯಂಡ್ ಟು ಸೆಪ್ರೇಟ್ ಡ್ರಗ್ಸ್ ಫ್ರಮ್ ಬ್ಲಡ್. ಸಮ್ ಕೆಮಿಕಲ್ಸ್ ಆರ್ some dangerous chemicals dissolve in the blood, that is separated by the process chromatography. This is all about the new technique chromatography. Okay, the questions are, what are the applications of the chromatography? The first question is, what are the applications of chromatography? Okay, next second question is, what is chromatography? ಈ ಎರಡು ಕ್ವಶನ್ಗೆ ಆನ್ಸರ್ ಮಾಡಿಬಿಟ್ಟು ಫೋಟೋ ತೆಗೆದು ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.